ಜನರ ಧ್ವನಿಯನ್ನ ಆಡಳಿತದವರೆಗೂ ತಲುಪಿಸುವ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಕಾಪಾಡುವ ನಿಟ್ಟಿನಲ್ಲಿ ಪತ್ರಿಕಾರಂಗದ ಸೇವೆ ಅನನ್ಯ. ಅಂತಹ ಒಂದು ಜವಾಬ್ದಾರಿಯುತವಾದಂತಹ, ನಿಷ್ಪಕ್ಷಪಾತವಾದಂತಹ ಮತ್ತು ಜನಪರ ಬದ್ಧತೆಯನ್ನು ಹೊಂದಿರುವಂತಹ ಕಾರ್ಯಗಳನ್ನು ನಿರ್ವಹಿಸುತ್ತಿರುವ ಎಲ್ಲ ಪತ್ರಕರ್ತರಿಗೂ, ಸಂಪಾದಕರಿಗೂ, ಛಾಯಾಚಿತ್ರಗ್ರಾಹಕರಿಗೂ, ವಿಡಿಯೋಗ್ರಾಫರ್ಗಳಿಗೂ, ನನ್ನ ಎಲ್ಲ ಪತ್ರಿಕೋದ್ಯಮದ ಬಂಧುಗಳಿಗೂ ಕೂಡ ಪತ್ರಿಕಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಪತ್ರಿಕೆ ಅಂದ ಕೂಡಲೇ ನಮಗೆ ಮೊದಲು ನೆನಪಾಗಲೇನು ಮಂಗಳೂರು ಸಮಾಚಾರ ಎನ್ನುವಂತಹ ಒಂದು ಪತ್ರಿಕೆ ಸಸಿ ನೆಡುವ ಮೂಲಕ ಪ್ರಾರಂಭವಾಗಿದ್ದು ಇಂದು ಬೃಹದಾಕಾರವಾಗಿ ದೇಶದ ನಾನಾ ಮೂಲೆಗಳಲ್ಲೂ ಕೂಡ ವಿಸ್ತಾರವಾಗಿ ಪತ್ರಿಕೆಗಳು ಪತ್ರಿಕೋದ್ಯಮವನ್ನು ಪ್ರಾರಂಭ ಮಾಡಿದ್ದು ಮುಂದುವರಿಸಿದೆ. ಅದರಲ್ಲೂ ಕೂಡ ಡಿಜಿಟಲ್ ಯುಗದಲ್ಲೂ ಸಹ ಬ್ರೇಕಿಂಗ್ ನ್ಯೂಸ್ ಅಂತ ಬರಂತಹ ಒಂದು ಕಾಲದಲ್ಲೂ ಕೂಡ ಅಕ್ಷರ ಮುದ್ರಣ ಮಾಧ್ಯಮ ನಾವೇನು ಕಡಿಮೆ ಇಲ್ಲ ಅನ್ನಂತಹ ಮಟ್ಟದಲ್ಲಿ ತನ್ನದೇ ಆದ ಒಂದು ಛಾಪು ಮೂಡಿಸಿ ಪತ್ರಿಕೋದ್ಯಮ ಬೆಳೀತಾ ಇದೆ. ಇತ್ತೀಚೆಗೆ ನಿಮಗೆಲ್ಲರೂ ಈ ಒಂದು ಪತ್ರಿಕಾ ದಿನಾಚರಣೆಯ ಒಂದು ಹೊಸ ಸುದ್ದಿ ಎಲ್ಲರಿಗೂ ಗೊತ್ತಾ? ನಿಮಗೆ ಏನು ಒಂದು ವಿಶೇಷ ಹೊಸ ಸಿಹಿ ಸುದ್ದಿ ಗೊತ್ತಿದೆಯಾ ನಿಮ್ಗೆ ಎಲ್ರಿಗೂ? ನಮ್ಮ ಕಮಿಷನರ್ ಬಂದಾಗಿದ್ದಾರೆ. ಅನುಚೇತನ ಹೇಳಿ ಹೊಸಬರು ಬಂದಿದ್ದಾರೆ. ಅದೆಲ್ಲರೂ ನಮಗೆ ಪತ್ರಿಕಾ ದಿನಾಚರಣೆಗೆ ಕೊಟ್ಟಂತಹ ಒಂದು ಸಿಹಿ ಸುದ್ದಿ ಅಂತ ಭಾವಿಸ್ಬೋದು. ನಾವು ಪತ್ರಿಕೋದ್ಯಮ ಅನ್ನುವಂಥದ್ದು ಬಹಳ ಶ್ರೀಮಂತರು ನಡೆಸುವಂಥದ್ದೇನಲ್ಲ. ಸಂಪಾದಕರಿರ್ಬೋದು, ಪತ್ರಕರ್ತರಿರ್ಬೋದು, ಪತ್ರಿಕಾರ ಯಾರೇ ಬಹಳ ಕಷ್ಟದಲ್ಲಿ ನಾವು ನಡೆಸ್ತಾ ಇದ್ದೀವಿ. ಕೆಲವೊಂದು ಬಾರಿ ನಮ್ಮ ಪ್ರಾಣಗಳನ್ನು ಸಹ ಒತ್ತಿಟ್ಟು ಕೂಡ ನಾವು ಕೆಲಸಗಳು ಮಾಡಬೇಕಾಗುತ್ತೆ. ನಿಷ್ಠೂರವಾಗಿ ನಾವು ಪತ್ರಿಕೆಯನ್ನು ನಡೆಸಬೇಕು, ಸುದ್ದಿಗಳನ್ನು ಕೊಡಬೇಕು ಅಂದಾಗ ನಮ್ಮ ಜೀವನವನ್ನು ನಾವು ಸುತ್ತು ತಂದುಕೊಳ್ಳುವಂಥ ಸಂದರ್ಭ ಬದಲು ನಾವು ದೀರ್ಘತನದಿಂದ ನಾವು ಪತ್ರಿಕೋದ್ಯಮವನ್ನು ನಡೆಸ್ತೀವಿ. ಅಂತಹ ಒಂದು ಈ ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರೂ ಏನು ಹೇಳಬಯಸ್ತೇನೆ ಅಂತ ಹೇಳಿದ್ರೆ, ನಮ್ಮ ಸುದ್ದಿಗಳು ಸತ್ಯವಾಗಿರಲಿ, ಸತ್ಯದ ಪರವಾಗಿರಲಿ. ಯಾರು ಇಂದ್ರನ ಚಂದ್ರನ ಮಾಡಿ ತೋರಿಸಂತಹ ಸುದ್ದಿಗಳು, ಉತ್ಪ್ರೇಕ್ಷೆಯಾಗಿರುವಂತಹ ಸುದ್ದಿಗಳು ಬೇಡ. ಸತ್ಯವಾದ ಸುದ್ದಿಗಳಿರಲಿ, ನಿಖರವಾದಂತಹ ಸುದ್ದಿಗಳಿರಲಿ, ಪ್ರಾಮಾಣಿಕವಾಗಿರುವಂತಹ ಸುದ್ದಿಗಳಿದ್ದಾಗ ನಮ್ಮ ಮೌಲ್ಯ ಹೆಚ್ಚಾಗುತ್ತೆ, ನಮ್ಮ ಪತ್ರಿಕಾ ಮೌಲ್ಯ ಹೆಚ್ಚಾಗುತ್ತೆ. ಯಾಕೆ ಬರ್ತಾ ಇದ್ದೀರಾ? ಇಂದ್ರನ ಚಂದ್ರ ಮಾಡಬೇಕು. ಯಾಕೆಂದ್ರೆ ನಡೀತಾ ಇರೋದೇ ಹಾಗೆ. ಇಂದ್ರನ ಚಂದ್ರನ್ ಮಾಡಿ ಬರೀತಾರೆ, ಅದು ಬೇಡ. ನಮ್ಮಲ್ಲಿ ಸ್ವಲ್ಪ ಪ್ರಾಮಾಣಿಕತೆ ಏನಿದೆ ಅದನ್ನು ಬರೆಯೋಣ, ಅವಾಗ ನಮ್ಮ ಮೌಲ್ಯವೇ ಹೆಚ್ಚಾಗುತ್ತೆ ಅನ್ನೋದು ನನ್ನ ದೃಷ್ಟಿ. ಹಾಗಾಗಿ ನಾವು ಸ್ವಲ್ಪ ತಡವಾಗಿ ಬಂದ್ವಿ, ದಯವಿಟ್ಟು ಕ್ಷಮಿಸಿ, ಯಾವ ಬೈಕೊಳ್ಬೇಡಿ, ಲೇಟ್ ಆಗ್ತದೆ ಅಂತ ಹೇಳಿ. ಬೆಂಗಳೂರಿಂದ ಟ್ರಾಫಿಕ್ನಲ್ಲಿ ಬರದೇನೆ ಒಂದು ದೊಡ್ಡ ಹಲಸಾಗುತ್ತೆ. ನಾವು ಮನೆ ಬಿಟ್ಟಿರೋದು ಬೆಳಗ್ಗೆ 8:30 ಈಗ ಬಂದು ತರ್ತಿದ್ದೀವಿ. ಹಾಗಾಗಿ ನಮ್ಗೆ ಬರೋದು ಚೆನ್ನಾಗಿದೆ. ಇನ್ನು ಪತ್ರಿಕಾ ದಿನಾಚರಣೆಯ ಬಗ್ಗೆ ಬಂದರೆ, ನಾನು ಇವತ್ತಿಗೆ ಉಪಾಧ್ಯಕ್ಷರಾಗಿದ್ದೀನೋ, ಇನ್ನೊಂದು ಕರ್ನಾಟಕ ದಿನಪತ್ರಿಕೆಗಳ ಸಂಘ ಅಂತಿದೆ, ಅದರಲ್ಲಿ ರಾಜ್ಯಾಧ್ಯಕ್ಷೆ ಆಗಿದ್ದೀನಿ ನಾನು. ಆ ಸಂಘದ ವತಿಯಿಂದ 8ನೇ ತಾರೀಕು ಪತ್ರಿಕಾ ದಿನಾಚರಣೆ ನಡೀತಾ ಇದೆ. NGO ಕಬ್ಬನ್ ಪಾರ್ಕ್ನಲ್ಲಿ ಸರ್ಕಾರಿ ನೌಕರರ ಸಂಘದಲ್ಲಿ ನಡೀತಿದೆ. ದಯವಿಟ್ಟು ತಾವೆಲ್ಲರೂ ಬರಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಅವತ್ತಿನ ದಿನ ಕಲಿಯುಗಿ ಸರ್ ಬರ್ತಾ ಇದ್ದಾರೆ, ಉದ್ಘಾಟನೆಗೆ ಮಾಸ್ಟರ್ಗಳು ಬರ್ತಾ ಇದ್ದಾರೆ, ಬಹಳಷ್ಟು ಮಾಧ್ಯಮದ ಹಿರಿಯರು ಬರ್ತಿದ್ದಾರೆ. ಇವರು ಉಪನ್ಯಾಸಕರು, ಕುಲಪತಿಗಳು, ನಿರಂಜನ್ ವಾನಳ್ಳಿಯವರ ಉಪನ್ಯಾಸ ಇರುತ್ತೆ, ಬಹಳ ಚೆನ್ನಾಗಿದೆ. ದಯವಿಟ್ಟು ತಾವೆಲ್ಲರೂ ಬರಬೇಕು ಅಂತ ಹೇಳ್ಬೋದು. ಪತ್ರಿಕೋದ್ಯಮದ ನಾನು ಒಂದರಲ್ಲಿ ಅಧ್ಯಕ್ಷ, ಇನ್ನೊಂದು ಉಪಾಧ್ಯಕ್ಷ, ಎಲ್ಲರೂ ನಾನು ಒಂದೇ. ಯಾಕೆಂದರೆ ಈ ಎರಡೂ ಸಂಘಗಳು ಸಂವಿಧಾನದಲ್ಲಿ ಇತ್ತೀಚೆಗಷ್ಟೇ ನಾವು ಒಂದು ಕಾರ್ಯಾಗಾರ ಸಹ ಮಾಡಿ, ಕಾರ್ಯಾಗಾರ ಬಹಳಷ್ಟು ಮಟ್ಟಿಗೆ ತುಂಬನೇ ಒಂದು ವಾಯ್ಸ್ ಮಾಡ್ತೀವಿ ಎಲ್ಲ ಕಡೆಯೂ ಕೂಡ. ಹಾಗಾಗಿ ನಮ್ದೇನಂದರೆ ನಮ್ಮ ಒಂದು ಪತ್ರಿಕೋದ್ಯಮ ಬೆಳೆಯುವಂತಹ, ನಾವು ನಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂತಹ, ಜ್ಞಾನಾರ್ಜನೆ ಮಾಡಿಕೊಳ್ಳುವಂತಹ. ಇವಾಗ ಪತ್ರಿಕೋದ್ಯಮ ಬಂದವರು ಎಲ್ಲರೂ ಕೂಡ ಏನು ಪತ್ರಿಕೋದ್ಯಮದ ವಿಭಾಗದಲ್ಲೇ ಓದೋರಲ್ಲ.
ಈಗಾಗಲೇ ನಮ್ಮದು ಜಾಹೀರಾತು ನೀತಿ ಇನ್ನೂ ಬಂದಿಲ್ಲ, ದರ ಪರಿಷ್ಕರಣೆ ಆಗಿಲ್ಲ. ಹಾಗಾಗಿ ಅದ್ರ ಬಗ್ಗೆಯೂ ನಾವು ಈಗ ನೂತನವಾಗಿ ಬಂದಿರುವಂತಹ ನಮ್ಮ ಮುಖ್ಯಮಂತ್ರಿಗಳು ಕೂಡ ನಾವು ಅದ್ರ ಬಗ್ಗೆ ಒಂದು ಮಾಹಿತಿ ಸಹ ಕೊಟ್ಟಿದ್ದೀವಿ. ನನ್ನ ದೃಷ್ಟಿನಲ್ಲಿ ಹೇಳೋದಾದ್ರೆ ನಾವೆಲ್ಲರೂ ಸೇರಿ ನಮ್ಮ ಒಂದು ಪತ್ರಿಕೋದ್ಯಮವನ್ನು ಉಳಿಸೋಣ, ಬೆಳೆಸೋಣ, ನಮ್ಮ ಒಂದು ಏನಿದೆ ಉದ್ದೇಶಗಳನ್ನು ನೆರವೇರಿಸ್ಕೊಳ್ಳೋದು. ಹಾಗಾಗಿ ನೀವೆಲ್ಲರೂ ಒಂದು ವಿನಂತಿ ಅಷ್ಟೇ, ಏನಂತ ಹೇಳಿದ್ರೆ ಪ್ರಾಮಾಣಿಕವಾಗಿ ಸುದ್ದಿಗಳ ನಿಖರವಾಗಿ ಕೊಡಿ, ಸತ್ಯದ ಮೂಲಕ ಅಷ್ಟೇ. ಹಾಗಾಗಿ ನಾನು ದರ್ಬಾರ್ ಬರ್ತೀನಿ, ಎಲ್ಲರೂ ಮಾತಾಡೋದಕ್ಕೆ ಅವಕಾಶ ಕೊಡಬೇಕು. ನನ್ನ 2 ಮಾತನ್ನು ನಾನು ಮುಗಿಸ್ತೀನಿ ಈ ಮೂಲಕ ಅಷ್ಟೇ. ಪತ್ರಿಕೋದ್ಯಮ ಅಂತ ಹೇಳಿದ್ರೆ ಸತ್ಯ. ಯಾವ ದೃಶ್ಯ ಮಾಧ್ಯಮನೂ ಕೂಡ ಇಂಟರ್ನೆಟ್ ಇಲ್ಲ ಅಂತ ಹೇಳಿದ್ರೆ ಅದು ನಿಲ್ಬಹುದು. ಆದರೆ ಪತ್ರಿಕೋದ್ಯಮ ಅದು ದಾಖಲೆಯಾಗಿ ಉಳಿಯುತ್ತೆ, ಮುದ್ರಣ ಮಾಧ್ಯಮ ದಾಖಲೆಯಾಗಿ ಉಳಿಯುತ್ತೆ. ಕೋರ್ಟಲ್ಲಿ ಸಾಕ್ಷಿ ಕೇಳೋದು ಟಿವಿನಲ್ಲ, ಸೋಷಿಯಲ್ ಮೀಡಿಯಾನಲ್ಲ, ಪತ್ರಿಕೆ ಮುಖ್ಯವಾಗಿ ಬಂದಿರೋಂಥ ದಾಖಲೆಗಳಿರೋದು. ಹಾಗಾಗಿ ಅಕ್ಷರಕ್ಕೆ ಪತ್ರಿಕೋದ್ಯಮಕ್ಕೆ ಯಾವಾಗಲೂ ವಿಷಯ ಇದೆ. ಹಾಗಾಗಿ ಅದನ್ನು ನಾವು ಉಳಿಸೋಣ, ಬೆಳೆಸೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ತೆ. ಪತ್ರಿಕಾ ರಂಗದಲ್ಲಿ ಮುನ್ನಡೆಯತಕ್ಕಂಥದ್ದು ಅಷ್ಟು ಸುಲಭದ ವಿಷಯದಲ್ಲ. ಆದರೂ ಸಹ ಎಲ್ಲವನ್ನು ಮೆಟ್ಟಿ ನಿಲ್ತಕ್ಕಂಥ ಎದೆಗಾರಿಕೆ ಪತ್ರಿಕಾ ರಂಗದಲ್ಲಿ ಇರಬೇಕು. ಈ ಹಾದಿಯಲ್ಲಿ ಸುದ್ದಿ ಬರೀತಕ್ಕಂಥದ್ದು ನಿಷ್ಠುರವಾಗಿದ್ದಲು ಪರವಾಗಿಲ್ಲ, ನಿಖರತೆ ಇರಬೇಕು, ಸತ್ಯಾಸತ್ಯತೆ ಇರಬೇಕು ಅಂತಕ್ಕಂಥದ್ರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಇರತಕ್ಕಂಥ ಪದ್ಮನಾಭ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಬಂಗಾರಪೇಟೆ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್, ದಕ್ಷ ಅಧಿಕಾರಿಗಳು ಯಾವುದೇ ಕ್ಲಿಷ್ಟ ಸಮಸ್ಯೆಗಳನ್ನು ನಮ್ಮ ಮಾತುಗಾರಿಕೆಯಿಂದ ಶೀಘ್ರವಾಗಿ ಬಗೆಹರಿಸಿಕೊಡ್ತಕ್ಕಂಥ ಅಧಿಕಾರಿಗಳು ಈ ಕಾರ್ಯಕ್ರಮದ ಕುರಿತು ಮಾತಾಡಬೇಕಾಗಿ ಬಂದಿದೆ. ಕೇರಳ ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘ ಕೋಲಾರ ಜಿಲ್ಲೆಯ ವತಿಯಿಂದ 8ನೇ ವರ್ಷದ ಪತ್ರಿಕಾ ದಿನಾಚರಣೆಯನ್ನು ಹಮ್ಮಿಕೊಂಡು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಬಂಗಾರಪೇಟೆಯವರಾದಂತಹ ಮಾಷಾ ರಾಜಗೋಪಾಲ್ ಅವರೇ, ಕೇರಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ವಿಶ್ವನಾಥ್ ಅವರೇ, ಕಲಾವಿದ ಅವರೇ, ಪ್ರಭಾ ನಾಗರಾಜ್ ಅವರೇ, ಉಮಾ ಪ್ರಚೋದ್ ಅವರೇ, ಹಾಗೂ ಇಲ್ಲಿರತಕ್ಕಂಥ ಎಲ್ಲ ವರದಿಗಾರರು ಮತ್ತು ಸಂಪಾದಕ ಮಿತ್ರರೇ, ಹಾಗೂ ಸನ್ಮಾನಕ್ಕೆ ಪ್ರತಿಭಾ ಪುರಸ್ಕಾರಕ್ಕೆ ಭಾಗವಹಿಸಿರ್ತಕ್ಕಂಥ ಮಕ್ಕಳೇ, ಪತ್ರಿಕೆ ಇತಿಹಾಸವನ್ನೇ ಬದಲಾಯಿಸಿದೆ. ಆಮೇಲೆ ಅನಾದಿ ಕಾಲದಿಂದ ನೀವು ನೋಡಿರ್ಬೋದು, ಕತ್ತಿ ಮೇಳ, ಶಾಹಿ ಮೇಳ ಅಂತ ಹೋದಾಗ ಕೊನೆಗೆ ಉಳಿದಿದ್ದು ಶಾಹಿನೇ, ಕತ್ತಿ ಉಳಿದಿಲ್ಲ. ಈ ಫ್ರಾನ್ಸ್ ಮಹಾಕ್ರಾಂತಿಯಿಂದ ಆಗ್ಬೋದು, ಈ ಅಲೆಕ್ಸಾಂಡರ್ನ ಯುದ್ಧಗಳ ಕಾಲದಲ್ಲಿ ಆಗ್ಬೋದು, ಕತ್ತಿ ಯಾವುದೇ ಕಾರಣಕ್ಕೂ ಗೆಲ್ಲಿಲ್ಲ, ಶಾಹಿನೇ ಗೆಲ್ತು. ಇನ್ನು ನಮ್ಮ ಭಾರತದ ಸ್ವತಂತ್ರ ಸಂಗ್ರಾಮ ಸಂಸ್ಥೆಗಳು ಕೂಡ ಗಾಂಧೀಜಿಯವರು ಪತ್ರಿಕೆಗಳನ್ನ ಬರವಣಿಗೆಯ ಮೂಲಕ, ಬರವಣಿಗೆಗಳಿಗೆ ಸಂಪಾದಕರಾಗುವ ಮೂಲಕ, ಡಾಕ್ಟರ್ BR ಅಂಬೇಡ್ಕರ್ ಅವರು ಕೆಲವೊಂದು ಪತ್ರಿಕೆಗಳನ್ನು ಹೊರಡಿಸುವುದರ ಮೂಲಕ, ಬಾಲಗಂಗಾಧರ ತಿಲಕ್ ಅವರು ದೇಶದ ಐಕ್ಯತೆಗಾಗಿ ತನ್ನದೇ ಆದ ಪತ್ರಿಕೆಗಳನ್ನು ಬಿಡುಗಡೆ ಮಾಡುವ ಮೂಲಕ ಪತ್ರಿಕೆ ಎಂದಿದ್ರೂ ಕೂಡ ಶಾಶ್ವತವಾಗಿ ಇರ್ತದೆ ಅನ್ನೋದನ್ನ ನಮ್ಮ ಇತಿಹಾಸದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸೊ ಆ ಪತ್ರಿಕೆ ದಿನಾಚರಣೆಯನ್ನ ಮೇಡಮ್ ಹೇಳಿದ್ರು. ಎಲ್ಲ ನಮ್ಮ ದೇಶದ ವಿವಿಧ ಭಾಗದಲ್ಲಿ ಪತ್ರಿಕೆಗಳಿದ್ವು. 1840 ಸುಮಾರಿಗೆ ಕರ್ನಾಟಕದಲ್ಲಿ ಒಂದು ಪತ್ರಿಕೆ ಇರಲಿಲ್ಲ. ಆ ಸಂದರ್ಭದಲ್ಲಿ ಮಂಗಳೂರು ಸಮಾಜ ಅಂತಕ್ಕಂಥ ಫಸ್ಟ್ ಪೇಪರ್ ರಿಲೀಸ್ ಆಯಿತು. ಅದು ಈ ಆಗಸ್ಟ್ 1ನೇ ತಾರೀಕು. ಸೊ ಅದಕ್ಕೆ ಆ ದಿನ ಈ ಮಂತ್ರಿನ 1ನೇ ತಾರೀಕು, ಜುಲೈ 1ನೇ ತಾರೀಕು ಪೇಪರ್ ರಿಲೀಸ್ ಆಗಿರೋದ್ರಿಂದ ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡಿದ್ರೆ, ಈ ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥ ಎಲ್ಲ ಪತ್ರಿಕರಿಗೆ ನಮ್ಮ ವೈಯಕ್ತಿಕವಾಗಿ ಪೂರ್ವಕವಾದ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಯಾವುದೇ ಸಮಾಜದಲ್ಲಿ ಹೋದರೂ ಕೂಡ 4 ಅಂಗಗಳು ಪ್ರಮುಖವಾಗಿರ್ತವೆ. ಒಂದು ಶಾಸಕಾಂಗ, 2 ಕಾರ್ಯಾಂಗ, 3ನೇ ನ್ಯಾಯಾಂಗ, 4ನೇದು ಪತ್ರಿಕಾರಂಗ ಅಥವಾ ಸಾರ್ವಜನಿಕ ರಂಗ. ನಾವೆಲ್ಲ ಒಬ್ಬ ಜನಪ್ರತಿನಿಧಿಗಳನ್ನ ನೇಮಕ ಮಾಡಿದ್ವಿ. ಗ್ರಾಮ ಪಂಚಾಯತಿ ಮಾಡ್ತಿದ್ದ ತನ್ನದೇ ಆದ ಜನಪ್ರತಿನಿಧಿಗಳಿದ್ದಾರೆ. ರಾಜ್ಯದಲ್ಲಿ ವಿಧಾನಸಭೆ ಇರ್ತದೆ, ರಾಷ್ಟ್ರ ಮಟ್ಟದಲ್ಲಿ ಲೋಕಸಭೆ ಇರ್ತದೆ. ಆ ಲೋಕಸಭೆಯಲ್ಲಿ ಏನೆಲ್ಲ ಶಾಸನಗಳನ್ನು ಮಾಡ್ತಾರೆ, ಒಳಿತು ಸರಿನ ಜಾಹಿರದ ಕಷ್ಟ ಸುಖಗಳು ಕಾರ್ಯಾಂಗಕ್ಕೆ ಗೊತ್ತಾಗುತ್ತೆ. ಎಲ್ಲ ಶಾಸನ ಮಾಡಿದಂಥ ಶಾಸನಗಳನ್ನ ಜಾರಿಗೆ ತರಬೇಕಾದ್ರೆ ಕಾರ್ಯಾಂಗಕ್ಕೆ ಆಗುವುದಿಲ್ಲ, ಎಡರು ಆಗ್ತವೆ. ಅದನ್ನ ಸರಿ ತಪ್ಪುಗಳನ್ನ ಕಾನೂನಾತ್ಮಕವಾಗಿ ನ್ಯಾಯಾಂಗ ಮಾಡುತ್ತೆ. ಆದರೆ ಸಾರ್ವಜನಿಕವಾಗಿ ಈ
ಇದು ಸರಿ ಇದು ತಪ್ಪು ಅಂತ ನಿರ್ಧಾರ ಮಾಡತಕ್ಕಂಥದ್ದೇ ಪತ್ರಿಕಾ ಅಂತ. ನಿಮಗೆ ಯಾವುದೇ ಬಾರ್ಡರ್ ಇಲ್ಲ, ಬಾರ್ಡರ್ ನಿಮಗೆ ಇರುವುದಿಲ್ಲ, ಗೆರೆ ಇರುವುದಿಲ್ಲ, ಯಾವುದೇ ಮಿತಿ ಇಲ್ಲ. ನೀವು ಯಾವುದೇ ವ್ಯಕ್ತಿಯ ಬಗ್ಗೆ ಆಗ್ಬೋದು ಅಥವಾ ಯಾವುದೇ ಒಬ್ಬ ವಿಚಾರದ ಬಗ್ಗೆ ಆಗ್ಬೋದು, ನಿಮ್ಮ ವೈಯಕ್ತಿಕವಲ್ಲದೆ ಪ್ಲೀಸ್ ಅದರಲ್ಲೇ ಎಷ್ಟೋ ಜನ ಪತ್ರಕರ್ತರು ನಾನು ಗಮನಿಸಿದ್ದೀನಿ. ಈಗ ನಮ್ಮ ಫಾರ್ ಎಕ್ಸಾಂಪಲ್ ನಮ್ಮ ಕಾಂತರಾಜ್ ಮಾಸ್ಟರ್ ಇದ್ದಾರೆ. ನೀವು ಯಾವುದಾದ್ರೂ ಒಂದು ಪತ್ರಿಕೆಯನ್ನು ವರದಿ ಮಾಡಬೇಕಾದ್ರೆ ದಯಮಾಡಿ ಕಾಂತರಾಜಿಯಾಗಿ ವರದಿ ಮಾಡಬೇಡಿ, ನೀವು ಒಬ್ಬ ಪತ್ರಕರ್ತರಾಗಿ ವರದಿ ಮಾಡಿ. ಬಹಳಷ್ಟು ಜನ ಪತ್ರಕರ್ತರು ತಮ್ಮ ತರವನ್ನು ಅದರಲ್ಲಿ ತೋರಿಸ್ತಾರೆ. ಏನಾಗಿದೆ ವಾಸ್ತವಿಕತೆ ಅದನ್ನ ಮರೆಮಾಚಿ ಯಾರೋ ಒಬ್ಬ ವ್ಯಕ್ತಿಯನ್ನು ಉನ್ನತೀಕರಿಸೋದು, ಯಾವುದೇ ಒಬ್ಬ ವ್ಯಕ್ತಿನ ಡೌನ್ ಮಾಡೋದು, ಏನೋ ಅವರು ಇಷ್ಟಕ್ಕೆ ಪೂರ್ಣವಾಗಿದ್ದ ರೀತಿಯಲ್ಲಿ ಪತ್ರಿಕೆಯಲ್ಲಿ ವರದಿಗಳನ್ನು ಮಾಡ್ತಾರೆ. ಕೆಲವೊಂದು ಸುಳ್ಳು ವರದಿಗಳನ್ನು ಪ್ರಚಾರ ಮಾಡ್ತಾರೆ. ಇದು ಮನೆಗೆ ತಲೆನಾಗಿ ಹೋಗ್ತಕ್ಕಂಥ ಪೊಲೀಸ್ ಇಲಾಖೆ. ಈ ವದಂತಿಗಳನ್ನು ಹರಡ್ತಕ್ಕಂಥದ್ದು ಹೇಗೆ ಆಡುತ್ತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿರ್ತದೆ, ಒಂದಿನ ಏನೂ ಆಗಲ್ಲ, ಎರಡನೇ ದಿನ ನಂತರ ಸ್ಟಾರ್ಟ್ ಆಗುತ್ತೆ. ಈ ವದಂತಿ ಹೇಗೆ ಹರಡುತ್ತಂದ್ರೆ ಅಲ್ಲಿ ಏನೂ ತಪ್ಪಿರಲ್ಲ. ಪತ್ರಕರ್ತರು ವರದಿಗಾರರು ಮತ್ತು ಸಂಪಾದಕರು ಏನ್ ಮಾಡಿರ್ತಾರೆ, ತಮ್ಮನ್ನ ಅದರಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ತಾವು ಯಾರು ಅನ್ನೋದನ್ನ ಮನೆಯಲ್ಲಿ ಒಬ್ಬ ವ್ಯಕ್ತಿ ಹೆಸರು ಹೇಳಿದೆ, ಅವ್ರು ಯಾರು ಅನ್ನೋದನ್ನ ಅದರಲ್ಲಿ ತೋರಿಸಿರ್ತಾರೆ. ದಯಮಾಡಿ ನನ್ನ ಒಂದು ನಿಮ್ಮಲ್ಲಿ ಪ್ರೀತಿಯಿಂದ ಕೇಳ್ಕೊಳ್ತೀನಿ, ತಮ್ಮ ಧರ್ಮವನ್ನು ಅಲ್ಲಿ ತೋರಿಸೋದ್ರ ಜೊತೆಗೆ ನೀವು ಒಂದು ವಿಚಾರವಂತಹ ಅನುಭವವಂತ ಪತ್ರಕರ್ತ ಅನ್ನೋದನ್ನ ಅದರಲ್ಲಿ ತೋರಿಸ್ಬೇಕು. ಸತ್ಯವನ್ನ ಅನ್ವೇಷಣೆ ನಾನು ಕೋಲಾರ ಜಿಲ್ಲೆಯಲ್ಲಿ 2014ರಿಂದ ಗಮನಿಸ್ತಾ ಇದ್ದೀನಿ ಮೇಡಮ್. ಬಹಳಷ್ಟು ಪತ್ರಕರ್ತರು ನೋಡಿದ್ದೀನಿ, ಬೇರೆ ಬೇರೆ ತಾಲೂಕಿನ ಎಲ್ಲ ಪತ್ರಕರ್ತರು ನೋಡಿದ್ದೀನಿ. ಕೋಲಾರ ಜಿಲ್ಲೆ, ತುಮಕೂರು ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಬಹಳಷ್ಟು ಪತ್ರಕರ್ತರು ನೋಡಿದ್ದೀನಿ. ಕೆಲವೊಂದು ಪತ್ರಕರ್ತರು ಬೇರೆ ಅಂತ ಪತ್ರಕರ್ತರು ತಮ್ಮ ಧರ್ಮವನ್ನು ಅದನ್ನೇ ತೋರಿಸ್ಕೊಂಡಿರ್ತಾರೆ. ಅವರಿಗೆ ಆ ವಿಷಯನೇ ಆಗಿರೋದಿಲ್ಲ, ಆದರೆ ಆಗಿದೆ ಅಂತೇಳಿ ಅಭಿವೃದ್ಧಿ. ಅದು ಏನಾಗುತ್ತೆ, ಸಮಾಜದ ಮೇಲೆ ಆ ಸಮಯಕ್ಕೆ ಅವರು ಒಳ್ಳೆ ಹೆಸರು ಬರುತ್ತೆ, ತದನಂತರ ಏನಾಗುತ್ತೆ ಅದು ಬಿಡೋದು. ಸೊ ದಯಮಾಡಿ ಪತ್ರಕರ್ತರು ಅಂತಕ್ಕಂಥದ್ದು ನಮ್ಮ ಪೊಲೀಸರಿಗಿಂತ ಹೆಚ್ಚಾಗಿ ಸ್ಟ್ರಾಂಗ್ ಆಗಿರಬೇಕು. ನಮಗಾದ್ರೂ ಯೂನಿಫಾರ್ಮ್ ಇರ್ತದೆ, ವೆಪನ್ನಿಂದ ಹಿಡಿದು ಜೀಪ್ನಿಂದ ಹಿಡಿದು ಎಲ್ಲ ಗೌರ್ಮೆಂಟ್ ಸೆಕ್ಯೂರಿಟಿ ಇರ್ತದೆ, ಆದರೆ ಪತ್ರಕರ್ತರಿಗೆ ಯಾವುದೇ ಸೆಕ್ಯೂರಿಟಿ ಇರೋದಿಲ್ಲ. ಸೊ ದಯಮಾಡಿ ನೀವು ವಸ್ತುನಿಷ್ಠವಾಗಿ, ವ್ಯಕ್ತಿಗತವಾಗಿ, ವೃತ್ತಿನಿರತರಾಗಿ ಪ್ರೊಫೆಷನಲ್ ಎಥಿಕನ್ನು ಅಳವಡಿಸಿಕೊಂಡು ನಾನು ಪತ್ರಕರ್ತ, ಕನ್ನಡ ಪ್ರಭದಲ್ಲಿ ನಾವು ವಿಜಯ ಕನ್ನಡದಲ್ಲಿ ಯಾವುದೇ ಒಂದು ಪೇಪರ್ ಇದ್ದೀನಿ, ನನಗೆ ಸತ್ಯವನ್ನು ಅನ್ವೇಷಣೆ ಮಾಡಿ ಜನರಿಗೆ ತಿಳಿಸಬೇಕು. ನಾನೇನೇ ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಸತ್ಯ ಏನಾಗಿದೆ ಅನ್ನೋದನ್ನು ಹೇಳುವುದಕ್ಕೆ ನಿಮ್ಮ ವರದಿ ಇರಲಿ ಅಂತ ನಾನು ಆಶಿಸ್ತೇನೆ. ಸೊ ಈ ದಿವಸ ಪತ್ರಿಕಾ ದಿನಾಚರಣೆ ನಮ್ಮ ಕೇರಳ ವತಿಯಿಂದ ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದಿಂದ ನಮ್ಮ ಬಂಗಾರಪೇಟೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಇದು ತುಂಬಾ ಯಶಸ್ವಿಯಾಗಲಿ, ನಾವೆಲ್ಲ ಒಗ್ಗೂಡಲಿ, ಎಲ್ಲ ಮಾಹಿತಿಗಳು ತಮಗೆ ಅರಿತು ಬರಲಿ. ಈ ಆಡಳಿತ ವರ್ಗ ಆಗ್ಬೋದು, ಶಾಸನ ವರ್ಗ ಆಗ್ಬೋದು, ಅಥವಾ ನ್ಯಾಯಾಂಗ ಆಗ್ಬೋದು, ಯಾವುದೇ ಹಂತದಲ್ಲಿ ಆದರೂ ಏನೇ ಅವ್ಯವಹಾರ ಆಗಲಿ, ಯಾವುದೇ ಅಧಿಕಾರದ ವಿಷಯ ಹೇಳಿದ್ರು ಕೂಡ ಅದನ್ನು ನೀವು ಜೊತೆ ತೋರಿಸಬೇಕು, ಜನಸಾಮಾನ್ಯ ಅರ್ಥವಾಗಿ ಬರೀಬೇಕು ಅಂತ ಹೇಳ್ತಾ ಮಾತಾಡೋ ಅವಕಾಶ ನಮಗೆಲ್ಲರೂ ಗೊತ್ತಿದೆ. ವರದಿಗಾರಿಕೆ ಅಂದರೆ ಪದಗಳನ್ನು ಜೋಡಿಸಿ ಬರೀತಕ್ಕಂಥದ್ದು. ಆ ಪದಗಳನ್ನು ಜೋಡಿಸುವಾಗ ಬಹಳ ಎಚ್ಚರಿಕೆಯಿಂದ ಜೋಡಿಸಿ ಬರೀಬೇಕು. ಇಲ್ಲ ಅಂತಂದರೆ ಆ ಪತ್ರಿಕೆಗಾಗಲಿ ಆ ಸುದ್ದಿಗಾಗಲಿ ಜನತೆ ಇನ್ನೋದಿಲ್ಲ ಅಂತಕ್ಕಂಥದ್ದನ್ನು, ಹಾಗೂ ಈ ಸಮಾಜದಲ್ಲಿ ಖಡ್ಗಕ್ಕಿಂತ ಬೆನ್ನೆ ಮಹತ್ವವಾಗಿರ್ತಕ್ಕಂಥದ್ದನ್ನು ಎತ್ತಿ ಹಿಡಿಬೇಕು ಅಂತಕ್ಕಂಥದ್ದನ್ನ ಜೊತೆಗೆ ಆ ಬೆನ್ನೆಗಿರ್ತಕ್ಕಂಥ ಮಹತ್ವ, ಘನತೆ, ಗೌರವವನ್ನು ಕಾಪಾಡ್ಕೋಬೇಕಾಗಿ ಅಂತಕ್ಕಂಥದ್ದನ್ನ ಬಹಳ ಸೂಕ್ಷ್ಮವಾಗಿ ಹೇಳ್ಕೊಟ್ಟಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ರವಿಕುಮಾರ್ ಸರ್ ಅವರಿಗೆ ಧನ್ಯವಾದ.